ನಮಸ್ತೆ ಕರ್ನಾಟಕ. ಮ್ಯೂಚುವಲ್ ಫಂಡ್ ಮತ್ತು ಡಿಮ್ಯಾಟ್ ಅಕೌಂಟ್ಗಳಿಗೆ ನಾಮಿನಿ ಮಾಡುವುದಕ್ಕೆ ಸಂಬಂಧಿಸಿದಂತೆ ಭಾರತೀಯ ಷೇರುಪೇಟೆ ನಿಯಂತ್ರಣ ಮಂಡಳಿ ಅಂದರೆ ಸೆಬಿಯು ಒಂದು ಹೊಸ ಮಾರ್ಗಸೂಚಿಯನ್ನು ಪ್ರಕಟಿಸಿದೆ. ಇದರ ಅನ್ವಯ ಹೂಡಿಕೆದಾರರು ತಮ್ಮ ಖಾತೆಗೆ 10 ಜನರನ್ನು ನಾಮಿನಿ ಮಾಡಬಹುದಾಗಿದೆ. ಪ್ರತಿ ನಾಮಿನಿಗೂ ನಿರ್ದಿಷ್ಟ ಪ್ರಮಾಣದ ಶೇಕಡಾವಾರು ಮೊತ್ತ ಹಂಚಿಕೆ ಮಾಡುವ ಆಯ್ಕೆಯನ್ನು ಸಹ ನೀಡಿದೆ. ಈ ಒಂದು ನಿಯಮವು ಮಾರ್ಚ್ 1ನೇ ತಾರೀಕಿನಿಂದ ಜಾರಿಗೆ ಬರಲಿದೆ. ಸೆಬಿ ಈ ಒಂದು ನಿಯಮನ ಏನಕ್ಕಾಗಿ ಜಾರಿಗೆ ತಂದಿದೆ? ಯಾಕಂದ್ರೆ ಒಬ್ಬ ಇನ್ವೆಸ್ಟರ್ಗೂ ಈ ಹಿಂದೆ ಒಬ್ಬ ನಾಮಿನಿ ಮಾತ್ರ ಖಾತೆಗೆ ಸೇರಿಸ್ಕೋಬೋದಿತ್ತು. ಇದರಿಂದ ಏನಾಗ್ತಿತ್ತು ಅಂದರೆ, ಫಾರ್ ಎಕ್ಸಾಂಪಲ್, ಇನ್ವೆಸ್ಟರ್ ಮತ್ತು ನಾಮಿನಿ ಒಟ್ಟಿಗೆ ಟ್ರಾವೆಲ್ ಮಾಡ್ತಿದ್ರು. ಒಂದು ಆಕ್ಸಿಡೆಂಟ್ ಆಯಿತು ಅಂದ್ಕೊಳ್ಳಿ, ಸೊ ಇಬ್ಬರೂ ಆ ಒಂದು ಆಕ್ಸಿಡೆಂಟಲ್ಲಿ ಮೃತಪಟ್ಟರು. ನಾಮಿನಿನೂ ಇಲ್ಲ, ಇನ್ವೆಸ್ಟರು ಇಲ್ಲ. ಹಾಗಾದರೆ ಆ ಒಂದು ಆಸ್ತಿ ಯಾರಿಗೂ ಹೋಗ್ಬೇಕಿತ್ತು, ಆ ಒಂದು ಅಸೆಟ್ ಯಾರಿಗೂ ಹೋಗ್ಬೇಕಿತ್ತು? ನೆಕ್ಸ್ಟ್ ಅದು ಕ್ವಶನ್ ಆಗ್ತಿತ್ತು. ಸಂಬಂಧಪಟ್ಟರು ತೊಗೊಳೋದಕ್ಕೂ ಸಹ ಪ್ರಾಬ್ಲಮ್ ಆಗ್ತಿತ್ತು, ಅಥವಾ ಅದು ಗೌರ್ಮೆಂಟ್ಗೆ ಹೋಗ್ಬೇಕಿತ್ತು. ಈ ಥರದ್ದೆಲ್ಲ ಗೊಂದಲಮಯ ಸೃಷ್ಟಿ ಆಗ್ತಿತ್ತು. ಈಗೇನಾಗಿದೆ, ಒಬ್ಬ ಇನ್ವೆಸ್ಟರ್ ಒಂದು ಖಾತೆಗೆ ಒಬ್ಬ ನಾಮಿನಿ ಅಲ್ಲ 10 ಜನನ ಸೇರಿಸ್ಬೋದಾಗಿದೆ. ಇದರಿಂದ ಸಾಮಾನ್ಯವಾಗಿ ಜನರು ಯಾವ ರೀತಿ ಒಂದು ಅನುಕೂಲ ಪಡ್ಕೋಬಹುದು? ಫಾರ್ ಎಕ್ಸಾಂಪಲ್, ಒಬ್ಬ ಇನ್ವೆಸ್ಟರ್ ಅವನ ಹೆಂಡತಿ ಅಥವಾ ಒಂದು 3-4 ಜನ ಮಕ್ಕಳು, ಟೋಟಲ್ ಒಂದು 5 ಜನಕ್ಕೆ ಅವನು ನಾಮಿನಿಯಾಗಿ ಸೇರಿಸ್ಕೋಬಹುದು. ಇದರಿಂದ ಹೆಂಡತಿಗೆ ಎಷ್ಟು ಪರ್ಸೆಂಟೇಜ್ ಹೋಗಬೇಕು, ಮಕ್ಕಳಿಗೆ ಎಷ್ಟು ಪರ್ಸೆಂಟೇಜ್ ಹೋಗಬೇಕು, ಮೊದಲೇ ಅವನು ಡಿಸೈಡ್ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನೋದನ್ನ ಜರ್ನಿನ ಸ್ಟಾರ್ಟ್ ಮಾಡ್ಕೋಬಹುದಾಗಿದೆ. ಸೊ ಈ ನಿಯಮದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.